ಕ್ರಿಸ್ತ ಯೇಸು ಆತ್ಮೀಯ ಬಂಧುಗಳೇ, ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಶುಭಾಶಯಗಳನ್ನು, ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಬಯಸಲು ನಾವು ಇಚ್ಛಿಸುತ್ತೇವೆ. ಪವಿತ್ರ ಯೇಸು ಎಂಬ ಸಭೆಯ ಪರವಾಗಿ ಅನುದಿನದ ಆಹಾರ, ವಾಕ್ಯ ಎಂಬ ಆಹಾರದ ಮುಖಾಂತರವಾಗಿ ಈ ನಮ್ಮ ದಿನನಿತ್ಯದ ಕಾರ್ಯಕ್ರಮವನ್ನು ಯೇಸುವಿನ ಪಾದದಲ್ಲಿ ಅರ್ಪಿಸಿಕೊಳ್ಳುವ ಹಾಗೆ ಈ ವಾಕ್ಯವನ್ನು ಓದುವಾಗ ದಯವಿಟ್ಟು ನೀವು ವಾಕ್ಯವನ್ನು ಓದಿ ಅದನ್ನು ಅಳವಡಿಸಿಕೊಳ್ಳುವಾಗ ನಿಜವಾಗಲೂ ದೇವರು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸುವವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇಂದು ಅಪೊಸ್ತಲರ ಕೃತ್ಯಗಳಲ್ಲಿ ಅಧ್ಯಾಯ 27 ವಾಕ್ಯ 6ರಿಂದ 9ರವರೆಗೂ ಓದೋಣ. ಅಲ್ಲಿ ಅಲೆಕ್ಸಾಂದ್ರಿಯಾದಿಂದ ಬಂದು ಇತಾಲ್ಯ ದೇಶಕ್ಕೆ ಹೋಗುತ್ತಿದ್ದ ಒಂದು ಹಡಗನ್ನು ಶತಾಧಿಪತಿ ಕಂಡು ನಮ್ಮನ್ನು ಅದರ ಮೇಲೆ ಹತ್ತಿಸಿದನು. ಅನೇಕ ದಿವಸಗಳ ನಿಧಾನವಾಗಿ ಸಾಗುತ್ತಾ ಎಷ್ಟೋ ಪ್ರಯಾಸದಿಂದ ಕ್ಲಿಕ್ಯ ಎಂಬುವರಾಗಿ ಬಂದಾಗ ಗಾಳಿಯು ನಮ್ಮನ್ನು ಅಲ್ಲಿಗೆ ಮುಟ್ಟೆಗೊಡಿಸದೆ ಇದ್ದದರಿಂದ ಕ್ರೇತ ದ್ವೀಪದಿಂದ ಮರೆಯಲ್ಲಿ ಸಾಗಿ ಸಲ್ಮೋನಿಗೆ ಎದುರಾಗಿ ಬಂದು ಪ್ರಯಾಸದಿಂದ ಆ ದ್ವೀಪದ ಕಾರಾವಳಿಯನ್ನು ಹಿಡಿದು ಹೋಗಿ ಚೆದ್ರೆಗಳೆಂಬ ಸ್ಥಳಕ್ಕೆ ಸೇರಿದವು. ಅದರ ಹತ್ತಿರದಲ್ಲಿ ಲಸ ಎಂಬ ಪಟ್ಟಣವು ಇತ್ತು. ಹೀಗೆ ಬಹುಕಾಲ ಕಳೆದು ಹೋಯಿತು. ಮಹಾ ಉಪವಾಸ ದಿವಸವಾಗಿ ಹೋಗಿತ್ತು. ಈ ಸಂದರ್ಭದಲ್ಲಿ ಸಮುದ್ರ ಪ್ರಯಾಣ ಮಾಡುವುದು ಅಪಾಯಕರವಾಗಿತ್ತು. ಪೌಲನು ಯೇಸು ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ನಮ್ಮ ಕುಟುಂಬವು ಆಶೀರ್ವದಿಸಬೇಕಾದ್ರೆ ನಾವು ಈ ಭೂಲೋಕದಲ್ಲಿ ಯಾತ್ರಿಗಳಾಗಿದ್ದೇವೆ, ನಾವು ಸಹ ಪಯಣಿಗಳಾಗಿದ್ದೇವೆ. ಈ ನಮ್ಮ ಯಾತ್ರೆಯ ಪಯಣದಲ್ಲಿ ಈ ಸ್ಥಿರವಿಲ್ಲದಂತ ಈ ಲೋಕದಲ್ಲಿ ಸ್ಥಿರವಾದ ಒಂದು ಪರಲೋಕ ರಾಜ್ಯವನ್ನು ಹುಡುಕುವವರಾಗಿದ್ದೇವೆ. ಮುಂಜಾನೆಯಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಾಗ ಯೇಸು ವಾಗ್ದಾನ ಮಾಡಿದ್ದಾರೆ, ಪ್ರಪ್ರಥಮವಾಗಿ ದೇವರ ಸಮೂಹವನ್ನು ಹುಡುಕಿರಿ, ದೇವರ ಪ್ರಸನ್ನತೆಯನ್ನು ಬಯಸಿರಿ. ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಾಗ ಮಿಗಿಲಾದ ಎಲ್ಲ ಆಶೀರ್ವಾದವನ್ನು ನಾನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ಅದರಂತೆ ಅಪ್ಪ, ಈ ಮುಂಜಾನೆಯಲ್ಲಿ ಜೀವ ಶ್ವಾಸ ಕೊಟ್ಟವರು ನೀವು, ನಮಗೆ ಜೀವನದ ಪ್ರಾರಂಭ ಕೊನೆಯ ನೀವಾಗಿದ್ದೀರಾ. ಈ ದಿನದ ಪ್ರಾರಂಭದಲ್ಲಿ ನಮ್ಮನ್ನೇ ಶರಣಾಗತಿಯಾಗಿ ಜೀವ ಬಲಿಯಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ಎಲ್ಲ ಪ್ರಯಾಸವನ್ನು ನಿಮ್ಮ ಪಾದದಲ್ಲಿ ಅರ್ಪಿಸಿಕೊಡುತ್ತೇವೆ. ನಮ್ಮಿಂದ ಅಸಾಧ್ಯವಾದದ್ದು ಯೇಸುವೆ, ನಿಮ್ಗೆಲ್ಲವೂ ಲೇಸಾದ ಕಾರ್ಯ ಎಂಬುದಾಗಿ ಮಕ್ಕಳಾಗಿ ತಂದೆ ಬಳಿ ನಾವು ಅರ್ಪಿಸಿಕೊಳ್ಳುತ್ತೇವಪ್ಪ. ಈಗ ನಮ್ಮ ಕುಟುಂಬವನ್ನು ನಿಮ್ಮ ಪಾದ ಅರ್ಪಿಸಿಕೊಳ್ಳುತ್ತೇವೆ. ನಮ್ಮ ಕುಟುಂಬಕ್ಕೆ ನೀವು ತಂದೆಯಾಗಿರಿ, ದೇವರಾಗಿರಿ. ನಮ್ಮ ಪ್ರಯಾಸದಲ್ಲಿ ನಮ್ಮೊಡನೆ ಇದ್ದು ನಿಮ್ಮ ಚಿತ್ತವನ್ನು ನೆರವೇರಿಸುವ ಪಾತ್ರಧಾರಿಗಳಾಗತ್ತೆ ನಮ್ಮೊಡನೆ ನೀವು ನಮಗೆ ಆಸ್ವಾದ ಮಾಡಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ಏನು ಪ್ರಾರ್ಥನೆಯಲ್ಲಿ ನಿಮ್ಮ ಪಾದದಲ್ಲಿ ಅರ್ಪಿಸಿಕೊಳ್ಳುತ್ತೇವೆ ಅದು ನಿಮಗೆ ಲೇಸಾದ ಕಾರ್ಯಪ್ಪ. ನಮಗೆ ಕಷ್ಟವಾಗಬಹುದು, ನಮ್ಮಿಂದ ಅಸಾಧ್ಯವಾಗಬಹುದು, ಆದರೆ ಯೇಸುವೆ ನಿಮ್ಮಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನಂಬುತ್ತೇವೆ ತಂದೆ. ಅದರಂತೆ ನಾವು ಕೇಳುವ ಈ ಬನ್ನವನ್ನು ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ, ನಮ್ಮ ಚಿತ್ತದಂತಲ್ಲ ನಿಮ್ಮ ಚಿತ್ತದಂತೆ ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ಆಶೀರ್ವದಿಸುವಂತೆ ನಮ್ಮನ್ನು, ನಮ್ಮ ಪ್ರಯಾಸವನ್ನು, ನಮ್ಮ ದುಡಿಮೆಯನ್ನು, ನಮ್ಮ ಕುಟುಂಬವನ್ನು ನೀವು ಆಶೀರ್ವಾದ ಮಾಡೋದಕ್ಕಾಗಿ ಸ್ತುತಿ ಘನ ಮಾನ ಯೇಸುವಿನ ಮುಖಾಂತರ ತಂದೆ ನಿಮಗೆ ಸಲ್ಲಿಸ್ತೇವೆ ಅಪ್ಪ. ಈ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ, ಅವ್ರ ಪ್ರಯಾಸವನ್ನು ಆಶೀರ್ವಾದ ಮಾಡಿರಿ, ಅವರ ಜೀವನದಲ್ಲಿ ಯಶಸ್ಸು ಕಾಣುವಂತೆ ಕೃಪೆ ತೋರಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.